ಕರಿ ಚಿರತೆ ದುನಿಯಾ ವಿಜಿಗೆ 44ನೇ ವಸಂತದ ಸಂಭ್ರಮ. ಈಗಾಗಲೇ 44ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅಭಿಮಾನಿಗಳ ಜೊತೆ ತಡರಾತ್ರಿ ಸಂಭ್ರಮದಿಂದ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಗಿರಿನಗರದ ನಿವಾಸದಲ್ಲಿ ಕಿಕ್ಕಿರಿದು ತುಂಬಿದ್ದ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸಿ ಸಂಭ್ರಮದಿಂದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು. ಇದೇ ವೇಳೆ ಕನಕ ಚಿತ್ರದ ಸಾಂಗ್ ಹಾಡಿ ಅವರ ಅಭಿಮಾನಿಗಳನ್ನ ರಂಜಿಸಿದ್ರು. ಈಗಾಗಲೇ ಅವರ ಅಭಿಮಾನಿಗಳು ದುನಿಯಾ ವಿಜಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಈ ಸಂಭ್ರಮದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರೇವನ್ ಪಿ ಜೇವೂರ್. ಇದೀಗ ದುನಿಯಾ ವಿಜಿ ಅವರ ನಿವಾಸದಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರೇವನ್, ಈಗ ಸದ್ಯ ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ? ಯಾವ ರೀತಿಯಾದಂತಹ ಬರ್ತ್ಡೇ ಸೆಲೆಬ್ರೇಟ್ ಆಗ್ತಾ ಇದೆ? ಹೌದು ವೀಣಾ, ಒಂದು ಖುಷಿಯಾಗುವಂತ ವಿಚಾರ ಏನಂತಂದ್ರೆ ಚಳಿಯನ್ನು ಲೆಕ್ಕಿಸದೆ ಅಭಿಮಾನಿಗಳು ಬೆಳಗ್ಗೆಯಿಂದ ರಾತ್ರಿಯಿಂದ ಕೂಡ ಇಲ್ಲಿ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇರುವಂತದ್ದು, ಅವರ ಪ್ರೀತಿಯನ್ನು ತೋರಿಸ್ತಾ ಇರೋದು. ದಾವಣಗೆರೆಯಿಂದ ಬಂದಂತ ಅಭಿಮಾನಿಗಳು ಸೈಕಲ್ ಮೇಲೆ ಬರ್ತಾರೆ, 290 ಕಿಲೋಮೀಟರ್ ಅಷ್ಟು ದೂರದಿಂದ ಬರ್ತಾರೆ. ಹಾಗೆ ನನ್ನ ಜೊತೆಗೆ ಇರುವಂತಹ ಅಭಿಮಾನಿಗಳು ತುಂಬಾ ಉತ್ಸುಕರಾಗಿರುವಂತದ್ದು. ಅವ್ರನ್ನ ಒನ್ ಬೈ ಒನ್ ಮಾತಾಡ್ತಾ ಹೋಗ್ತೀನಿ ವೀಣಾ. ಒಂದು ಕಡೆ ದುನಿಯಾ ವಿಜಿ ತರನೇ ಇರುವಂತಹ ವ್ಯಕ್ತಿ, ಇವ್ರ ಹೆಸರು ವಿಜಿ ಅಂತಾನೆ ಹೇಳುವಂತದ್ದು. ಇವ್ರೇನ್ ಹೇಳ್ತಾರೆ ಕೇಳೋಣ. ದುನಿಯಾ ವಿಜಯ್ ಅವರದು 44ನೇ ವರ್ಷದ ಹುಟ್ಟಿದಬ್ಬ. ಅವ್ರಿಗೋಸ್ಕರ ಬಂದಿದ್ವಿ. ಯಲಹಂಕ ಬೆಂಗಳೂರಿಂದ ಬಂದಿರೋದು. ಅವ್ರು ಅಂದ್ರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ಹೇಳಬೇಕು ತುಂಬ ಇದು. ಅವ್ರ ಒಂದು ಡೈಲಾಗ್, ಪಿಚ್ಚು ನಂದು, ಕರ್ನಾಟಕ ನಂದು, ರೇಷನ್ ಕಾರ್ಡಲ್ಲಿ ಅಕ್ಕಿ ತಗೊಂಡು ಅನ್ನ ತಿನ್ನೋ ನನ್ಗೆ ಇಷ್ಟ ಒಂದು ದಮ್ಮು ಅಂಗಡಿಲಿ ಮಾರಲ್ಲ, ತಾಯಿ ಎದೆಯಲ್ಲೇ ಬರಬೇಕು. 3 ವರ್ಷ 3 ತಿಂಗಳು 36 ದಿನ ಅಮ್ಮನ ಎಲ್ದೇದಲ್ಲಿ ಕೊಡ್ಬಾರ್ದು. ಓಕೆ ವೀಣಾ, ಇಲ್ಲೊಂದಷ್ಟು ಅಭಿಮಾನಿಗಳಿದ್ದಾರೆ, ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ. ಓಕೆ, ಮೈ ತುಂಬಾ ದುನಿಯಾ ವಿಜಯ್ ಅವರ ಸಿನಿಮಾದು ಟ್ಯಾಟೂಗಳಿದೆ. ಸೊ ಟ್ಯಾಟೂ ಹಾಕ್ಸುವಂತ ಕಷ್ಟ ಒಂದ್ ಕಡೆ ಆದ್ರೆ, ಸೊ ಇವತ್ತು ಬಂದು ನಿಮ್ಮ ಅಭಿಮಾನದ ಒಂದು ಪ್ರೀತಿಯನ್ನು ತೋರಿಸುವಂತದ್ದು ಯಾವ ತರ ಇರುತ್ತೆ? ಯಾವ ತರ ವಿಶ್ ಮಾಡಕ್ಕೆ ಇಷ್ಟಪಡ್ತೀವಿ? ಸರ್, ನಾನು ವರ್ಷ ಅಣ್ಣನ ಬರ್ತಡೆಗೋಸ್ಕರ ಬರ್ತಾ ಇರ್ತೀನಿ. ಇವತ್ತು 44ನೇ ಹುಟ್ಟುಹಬ್ಬ. ಇವತ್ತು ನಾವ್ ಏನ್ ಹೇಳಕಂದ್ರೆ ಅಣ್ಣ 100 ವರ್ಷ ಸುಖವಾಗಿ ಬಾಳೆ ಅಂತ ನಮ್ಮ ಆಸೆ. ಇವಾಗ ಅಣ್ಣನ ಹೆಸರಿದೆ ನೋಡಿ, ಇಲ್ಲಿದೆ, ನಮ್ದು ಇಲ್ಲಿದೆ. ಓಕೆ ವೀಣಾ, ಹಚ್ಚೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಭಿಮಾನಿಗಳು ತೋರಿಸ್ತಿರುವಂತದ್ದು. ಸೊ ಅಭಿಮಾನಿಯಾಗಿ ಏನ್ ಹೇಳುವಂತ ವಿಚಾರ ನಿಮ್ದು? ಹಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಯಾದಗಿರಿಯಿಂದ ಬಂದಿರೋದು, ಸುರಪುರ ತಾಲೂಕು ನಮ್ದು. ಕರ್ನಾಟಕ ಕರಿ ಚಿರತೆಗೆ 44ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣವರು 106 ಕಾಲ ಸುಖವಾಗಿ ಬಾಳಲಿ. ಇದೇ ಸ್ಯಾಂಡಲ್ವುಡ್ ಅಲ್ಲಿ ಒಳ್ಳೆ ಉತ್ತಮ ನಟರಾಗಿ ಬಾಳಲಿ. ನಾವು ಯಾದಗಿರಿ ಬಂದಿದ್ದು. ನೈಟ್ ಸಿಗ್ಲಿಲ್ಲ, ಪಬ್ಲಿಕ್ ಇತ್ತು, ಬಹಳ ತುಂಬಾನೇ ಪಬ್ಲಿಕ್ ಇದ್ದ, ಸಿಗ್ಲಿಲ್ಲ. ನೈಟ್ ಇಲ್ಲೇ ಮಲ್ಕೊಂಡಿದೀವಿ, ಏನು ರಗ್ಗಿದ್ದಿಲ್ಲ, ಚಳಿಯಲ್ಲಿ ಹಂಗೆ ಮಲ್ಕೊಂಡಿದ್ವಿ. ಈಗ ಬೆಳಗ್ಗೆ ಎಷ್ಟೊತ್ತಿದ್ರು ನೋಡ್ಲೇಬೇಕಂತಂದು ನಾವ್ ಇಲ್ಲೇ ಇರೋದು. ಓಕೆ, ಒಬ್ಬರು ಅಭಿಮಾನಿ ಇದಾರಲ್ಲೇ, ತುಂಬಾ ಹ್ಯಾಂಡ್ಸಮ್ ಅಭಿಮಾನಿ ಅವರು, ಒಂದಷ್ಟು ಡೈಲಾಗ್ ಹೊಡಿತಾರೆ. ಸೊ ಹೇಳುವಂತದ್ದು. ಫಸ್ಟು ವಿಜಯಣ್ಣಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಮ್ಮಣ್ಣಿ ಅವನ ಹತ್ರ ಇರೋದು ಯಾವ್ದು ಅವನದಲ್ಲ, ಎಲ್ಲ ಅವ್ರ ಅಪ್ಪ ಕೊಡಿರ್ತಾನೆ. ಬೇಕಾದ್ರೆ ಹೋಗಿ ಕೇಳು, ಅವ್ನು ಹಾಕೊಂಡಿರೋ ಚಡ್ಡಿ ಕೂಡ ಅವ್ರ ಅಪ್ಪನೇ ಕೊಡಿಸಿರೋದು. ನಾವಂಗಲ್ಲ, ಅಡಿಯಿಂದ ಮುಡಿವರೆಗೂ ನಮ್ಮ ಸಂಪಾದನೆಯಲ್ಲಿ ಬದುಕ್ತಿರೋರು. ಅದು ಯಾವ ಥರದ್ದು ನೆಕ್ತಿದೆಯಲ್ಲ, ನೆಕ್ಬಿಟ್ಟು ಓದ್ ದಬಾಕು. ಬ್ಲ್ಯಾಕ್ ಒಬ್ರ ದುನಿಯಾ ವಿಜಯ ಅಣ್ಣಂಗೆ, RX ದುನಿಯಾ ವಿಜಯ ಅಣ್ಣಂಗೆ, ಕರಿ ಚಿರತೆಗೆ.